ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ರಾಷ್ಟ್ರಪತಿಗಳ 14 ಪ್ರಶ್ನೆಗಳ ಬೆನ್ನಲ್ಲೇ ಸಿದ್ದು ಮತ್ತು ಈ ದಕ್ಷಿಣ ಭಾರತದ 7 ಸಿಎಂಗಳಿಗೆ ಸ್ಟಾಲಿನ್ ಪತ್ರವನ್ನು ಬರೆದಿದ್ದಾರೆ. ಈ ಸ್ಟಾಲಿನ್ ಸರ್ಕಾರ ಮತ್ತು ಈ ರಾಜ್ಯಪಾಲರ ನಡುವೆ ನಡೀತಾ ಇರುವಂತಹ ವಾಕ್ಯುದ್ಧ ಅಥವಾ ಈ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗಾಗಲೇ ಏನಾಗಿದೆ ಅಂತಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಸೂದೆ ಅಂಗೀಕಾರಕ್ಕೆ ಕಾಲಮಿತಿ ನಿಗದಿ ಮಾಡಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ರಾಷ್ಟ್ರಪತಿಗಳ ಮೂಲಕ ಪ್ರಶ್ನಿಸಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಬಲವಾಗಿ ವಿರೋಧ ಮಾಡಿದ್ದಾರೆ. ಜೊತೆಗೆ ಈ ವಿಷಯದಲ್ಲಿ ಹೋರಾಟ ನಡೆಸಬೇಕು ಅಂತ ಕೋರಿ ಕರ್ನಾಟಕದ ಮುಖ್ಯಮಂತ್ರಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ವಿಪಕ್ಷಗಳ ಆಡಳಿತ ಇರುವಂತಹ 8 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯ ಮಾಡಿದ್ದಾರೆ. ಒಗ್ಗಟ್ಟಿನಲ್ಲಿದ್ದರೆ ಮಾತ್ರ ನಾವೆಲ್ಲ ಈ ಒಂದು ರಾಜ್ಯಪಾಲರ ಏನು ಮಾಡ್ತಾ ಇದ್ದಾರ ಧೋರಣೆ ಅವೆಲ್ಲವನ್ನು ನಾವು ಮೊಟ್ಟಕ್ಕೆ ಹಾಕಬೇಕು, ಇಲ್ಲ ಅಂತಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅಂದರೆ ಈಗಾಗಲೇ 8 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸ್ಟಾಲಿನ್ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ 14 ಪ್ರಶ್ನೆಗಳು ಯಾವುದೇ ರಾಜ್ಯ ಅಥವಾ ತೀರ್ಪನ್ನು ನಿರ್ದಿಷ್ಟವಾಗಿ ಉಲ್ಲೇಖ ಮಾಡಿಲ್ಲ. ಆದರೆ ರಾಷ್ಟ್ರಪತಿಗಳಂದರೆ ಏನಾಯಿತು ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ರಾಜ್ಯಪಾಲರು ಮಸೂದೆಗಳಿಗೆ ಸಹಿ ಹಾಕ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟನ್ನು ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸರ್ಕಾರ ಹೋಗಿತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ವಿಧೇಯಕಕ್ಕೆ ಸಹಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂದರೆ ಸಹಿ ವಿಚಾರದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಾಲಮಿತಿ ಹೇರಿದಂತಹ ಸುಪ್ರೀಂ ಕೋರ್ಟ್ ಅಂದರೆ ಇಂತಿಷ್ಟು 6 ತಿಂಗಳಗಟ್ಟಲೆ ನೀವು ವಿಧೇಯಕಗಳನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ? ಕಮ್ಮಿ ಅವಧಿಯಲ್ಲಿ ನೀವು ಸೈನ್ ಮಾಡಿ ಕಳಿಸ್ಬೇಕು. ನಿಮಗೇನಾದರೂ ಡೌಟ್ ಇದ್ದರೆ ರಾಷ್ಟ್ರಪತಿಗಳಿಗೆ ಕಳುಹಿಸಿ ಅನ್ನುವಂತಹ ಕಾಲಮಿತಿಯನ್ನು ಸುಪ್ರೀಂ ಕೋರ್ಟ್ ಹೇರಿತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ 14 ಪ್ರಶ್ನೆಗಳನ್ನು ಕೇಳಿ ಉತ್ತರ ಬಯಸಿದ್ದಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಜ್ಯಪಾಲರಿಗೆ ಕಾಲಮಿತಿ ಹೇರಿದ್ದನ್ನು ರಾಷ್ಟ್ರಪತಿಗಳ ಮೂಲಕ ಕೇಂದ್ರ ಪ್ರಶ್ನೆ ಮಾಡ್ತಾ ಇದೆ ಅಂತ ಈ ಸ್ಟಾಲಿನ್ ಸರ್ಕಾರ ಹೇಳುತ್ತೆ. ಅಫ್ಕೋರ್ಸ್ ಹಾಗೆ ಆಗಿದೆ. ಯಾವಾಗ ರಾಷ್ಟ್ರಪತಿ ಕೆಲವೊಂದಿಷ್ಟು ತಮಿಳುನಾಡು ರಾಜ್ಯಪಾಲರು ಕೆಲವೊಂದಿಷ್ಟು ವಿಧೇಯಕಗಳನ್ನು ರಾಷ್ಟ್ರಪತಿಗೆ ಕಳುಹಿಸ್ಕೊಡ್ತಾರೆ. ರಾಷ್ಟ್ರಪತಿಗಳೇನು ಮಾಡ್ತಾರೆ ಅಂತಂದರೆ ಯಾಕೆ ನೀವು ಕಾಲಮಿತಿಗಳನ್ನು ಹೇರಿದ್ದೀರಾ ಅಂತಂದ್ಬಿಟ್ಟು 14 ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ಗೆ ಕೇಳಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಈಗ ಈ ವಿಚಾರ ಇದೇನಾಗಿದೆ ಅಂತಂದರೆ ರಾಷ್ಟ್ರಪತಿಗಳ ಮೂಲಕ BJP ಕೇಂದ್ರವನ್ನು ಕೇಳ್ತಾ ಇದೆ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಕೇಳ್ತಾ ಇದೆ ಅಂತ ಸ್ಟಾಲಿನ್ ಅವರು ಅವರ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಯುದ್ಧದಲ್ಲಿ ನಾವು ಅಂದರೆ ಉತ್ತರ ಭಾರತದ ದಕ್ಷಿಣ ಭಾರತದ ಮತ್ತು ವಿರೋಧ ಪಕ್ಷ ಆಡಳಿತ ಇರುವಂತಹ ರಾಜ್ಯಗಳು ಒಗ್ಗೂಡಿ ಈ ಒಂದು ಪ್ರಶ್ನೆ ಅಂದರೆ ಈ ಒಂದು ಹೋರಾಟದಲ್ಲಿ ರಾಜ್ಯಪಾಲರು ವರ್ಸಸ್ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಈ ಹೋರಾಟ ಅಥವಾ ಈ ಯುದ್ಧದಲ್ಲಿ ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು, ಇಲ್ಲ ಅಂತಂದರೆ ನಮ್ಮನ್ನು ಹೊಡೆದಾಕ್ತಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಂತಹ ಇದೇ ಸ್ಟಾಲಿನ್ ಅವರು ಈಗ CM ಸಿದ್ದರಾಮಯ್ಯ ಸೇರಿದಂತೆ 7 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ.